ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಷಯ ಜನರಲ್ ನಾಲೆಡ್ಜ್. ಬಿ ಅಲರ್ಟ್. LIC ಅಂದ್ರೆ ಏನು? ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸರ್. ಅದು ನಮಗೂ ಗೊತ್ತು. ಅದ್ರ ಸ್ಪೆಷಾಲಿಟಿ ಏನು ಗೊತ್ತಾ? ಅಯ್ಯ ಕೂತ್ಕ ಸರ್. ನಾನು ಹೇಳ್ತೀನಿ, ಕೂತ್ಕೊಂಡೆ ಹೇಳಿ. ನಾವಿಟ್ಟಿರೋ ದುಡ್ಡಿಗೆ ಧರ್ಮದ ಬಡ್ಡಿನೂ ಕೊಡದೆ ನಮ್ಮ ದುಡ್ಡನ್ನ ನಮಗೆ ವಾಪಸ್ ಕೊಡುವಂತ ಒಂದು ಕಂಪನಿ LIC. ನೋ, ನಾನು ಹೇಳ್ತೀನಿ, ನಮ್ಮನ್ನ ಬಡವರಾಗಿಯೇ ಉಳಿಸಿ ನಾವು ಸತ್ತ ಮೇಲೆ ನಮ್ಮ ಫ್ಯಾಮಿಲಿನ ರಿಚ್ ಆಗಿ ಮಾಡೋ ದೊಡ್ಡ ಕಂಪನಿ LIC. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ಬುದ್ಧಿವಂತರು ಅಂತ ಕಾಣುತ್ತೆ. ಓ, ಬಹಳ ಬುದ್ಧಿವಂತರು. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಎಲ್ರು ಗಮನ ಇಟ್ಟು ಕೇಳಿ. 5 ವರ್ಷ ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ರು ಒಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟ್ ಪಾಸ್ ಆಗಕ್ಕಾಗ್ಲಿಲ್ಲ. ಕಾರಣ, ಲೆಕ್ಚರರ್ ಪಾಠ ಸರಿಯಾಗಿ ಹೇಳ್ಕೊಡ್ಲಿಲ್ಲ. ಆ ಮುಟ್ಟಾಳ ಲೆಕ್ಚರರ್ ಯಾರು? ಆ ನತದೃಷ್ಟ ಸ್ಟೂಡೆಂಟ್ ಯಾರು? ನೀನೇ. ಆ ಮುಟ್ಟಾಳ ಲೆಕ್ಚರರ್ ಯಾರು ಅಂತ ಸ್ವಲ್ಪ ಹೇಳ್ತೀಯಪ್ಪ? ನೀವೇ ಅನ್ಕೊಳ್ಳಿ. ಅದ್ ಯಾವ ಬಾಯ್ನಲ್ಲಿ ಹೇಳ್ತೀಯ ನೀನು? ಎಲ್ರು ಮಾತಾಡೋ ಬಾಯಿಂದಾನೆ ಹೇಳ್ತಿದ್ದೀನಿ ಸರ್. ಹಲೋ ಹಲೋ ಹಲೋ. ಸಾಧು ಸಂತ ಅಲ್ಲ, ಸೀದಾ ಸಾದಾ ಮನುಷ್ಯ. ನಿಮ್ ಸ್ಟೈಲ್ ನೋಡಿ ನೀವೇ ಲೆಕ್ಚರರ್ ಅನ್ಕೊಂಡಿದ್ದೆ. ಮತ್ತೆ 5 ವರ್ಷ ಒಂದೇ ಕ್ಲಾಸಲ್ಲಿ ಸಿನ್ಸಿಯರ್ ಆಗಿ ಕಸ ಮಾಡ್ದಿಲ್ವಾ? ಅಷ್ಟು ಮಾತಾಡ್ತಿದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಕೆಲವರು ನಾಟಕ ಮಾಡ್ತಾರೆ, ನಾನು ಬರೀ ಮಾತಾಡ್ತೀನಿ, ಮಾತು ಮನೆ ಕಟ್ಟಿಸ್ತು ಅಂತ ಹೇಳ್ತಾರೆ. ಆದ್ರೆ ನನ್ನ ಮಾತು ಬರೀ ಮಜಾ ಕೊಡುತ್ತೆ ಅಲ್ವೇನೋ? ಹಾಯ್ ಕವನ, ಇದೇನಮ್ಮ 4 ರೌಂಡ್ ಸಣ್ಣ ಆಗ್ಬಿಟ್ಟಿದ್ಯಾ? ಯಾರೋ ಏನೋ ಮಾಡಿಸ್ಬಿಟ್ಟಿರ್ಬೇಕು ನೋಡು. ಅದು ಡಯಟ್ ಮಾಡ್ತಾ ಇದೀನಿ ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ. ಡೈಟ್ ಮಾಡಿ ತುಂಬಾ ಸಣ್ಣ ಆಗ್ಬಿಡ್ಬೇಡ. ಆಮೇಲೆ ಮಿಸ್ ಇಂಡಿಯಾ ಕಾಂಟೆಸ್ಟ್ ಹೋದ್ಮೇಲೆ ನೀನ್ ಕಾಣ್ಲಿಲ್ಲ ಅಂತ ಪ್ರೈಸ್ ಮಿಸ್ ಆಗ್ಬಿಟ್ಟಾತು. ಹೌದಲ್ವಾ? ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್. ಯಾರ್ ಸಾಧು ಅದು? ಕವನ ಅಂತ, ನಮ್ ಕಾಲೇಜ್ ಬ್ಯೂಟಿ ಕ್ವೀನ್. ಮಿಸ್ ಇಂಡಿಯಾ ಆಗ್ಬೇಕು ಅಂತಿದ್ದಾಳೆ. ನನಗಂತೂ ಗ್ಯಾರಂಟಿ ಇದೆ. ಸಾಧು ಎಮ್ಮೆಗೆ ಬೇಕಾದ್ರೆ ಕೊಡ್ತಾರೆ, ಇವಳಿಗೆ ಗ್ಯಾರಂಟಿ ಕೊಡಲ್ಲ. ಸಾಕು ಸಾಕು ಸಾಡೆ ಸಾಕು, ಬೇಗ ಹೇಳು. ಗಂಡಸರು ಅಂದ್ರೆ ಇವನ ಕಥಾ ಹೇಳಬೇಕು, ಇವನ ಕಥಾ ಹೇಳಬೇಕು. ಮದ್ವೆ ಆಗಿ ಮಗು ಆದ್ಮೇಲೆ ನೀನು ಗಂಡಸೆ ತಾನೆ? ಅಲ್ಲ ಕುಟ್ಟಿ, ವರ್ಷ ಪೂರ್ತಿ ನೀನ್ ಇಲ್ಲೇ ಇರ್ತೀಯಲ್ಲ, ನಿನಗೆ ಮಗು ಹೆಂಗ ಆಯ್ತು? ಅದು ಅಲ್ಲಿಯೇ ಆಯ್ತು. ಅದು ಅಲ್ಲಿ ಅವಳ. ವೆರಿ ಗುಡ್. ಇದುವರೆಗೂ ಆ ಸತ್ಯನ ಯಾರು ಎದುರು ಹಾಕೊಂಡಿರ್ಲಿಲ್ಲ. ಯಾಕೆ ಅಂದ್ರೆ ಅವ್ನಿಗೆ ಪೊಲಿಟಿಕಲ್ ಸಪೋರ್ಟ್ ಇದೆ. ಗುರು ಒಂದ್ ನಿಮಿಷ. ಒಂದ್ ನಿಮಿಷ ಗುರು. ರಶ್ಮಿ ಯಾರದು? ಅವರಿಬ್ರು ಇವರಿಬ್ರು ಲವರ್ಸ್ ಅಂತ ಇವ್ರು ತಿಳ್ಕೊಂಡಿದ್ದಾರೆ. ಬಟ್ ಆ ಹುಡುಗಿರ್ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. ಹಾಯ್. ಒಂದ್ ನಿಮಿಷ, ನಾನು ಬಹಳ ದಿವಸದಿಂದ ನಿಮಗೆ ಒಂದು ನನ್ನ ಫೀಲಿಂಗ್ಸ್ ನ ಹೇಳ್ಬೇಕು ಅಂತ ಬಹಳ ಒಂದು. ಯಾಕೆ ಹೇಳ್ತಾ ಇದ್ದೀರಾ? ಏನಿಲ್ಲ, ಒಂದೇ ಒಂದು ಚಿಕ್ಕ ಐಡಿಯಾ ಬಂತು. ಸಿಸ್ಟರ್, ನೀವಿಬ್ರು ಒಪ್ಪೋದಾದ್ರೆ ನನ್ ತಂಗಿನ ಅವನು, ಅವನ್ ತಂಗಿನ ನಾನು ಮದ್ವೆ ಆಗೋಣ ಅಂತ. ನೋ ಪ್ರಾಬ್ಲಮ್. ನಾನು ಕೇಳಿದ್ರಲ್ಲಿ ಏನ್ ತಪ್ಪು? ತಪ್ಪು ನಿಮ್ದಲ್ಲ, ನೀವು ಲೇಟ್ ಮಾಡಿದ್ದು. ಮನ್ಸಲ್ಲಿರೋ ವಿಷಯನ ಮುಚ್ಚಿಡ್ಕೋಬಾರ್ದು, ಬಡಬಡ ಅಂತ ಹೇಳ್ಬಿಡ್ಬೇಕು. ಅದು ನಾನೆಲ್ಲಾ ವಿಷಯನ ಪಡ 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 ಅಂತ ಹೇಳ್ಬಿಡ್ತೀನಿ. ಆದ್ರೆ ಲವ್ ಅಂದ್ರೆ ಮಾತ್ರ ಗಡ 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 ಅಂತ ನಡುಗುತ್ತಲ್ಲ. ಅದಕ್ಕೆ ಮೀಟ್ರು ಬೇಕು. ಮೀಟ್ರ್ ಇದ್ರೂನು ಅವ್ರ ಮನಸ್ಸೊಳ ಪ್ರೀತಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದೇ ಆಗ ನಾವು. ಅದಕ್ಕೂ ಮೀಟ್ರು ಬೇಕಪ್ಪ. ಅದಕ್ಕೂ ಮೀಟ್ರ? ಯಾರ್ರಿ ನೀವು? ಐ ಆಮ್ ಸಾಧು, ಯು ಆರ್ ಪೂಜಾ. ಐ ಆಮ್ ರೈಟ್? ಹೌದು. ನೀವ್ಯಾರು? ನಿಮ್ಮನ್ನ ಧ್ರುವ. ಐ ಆಮ್ ರೈಟ್? ಹೌದು. ನೀವ್ಯಾರ್ರಿ? ಹಲೋ ಮಿಸ್ಟರ್. ನಿಮ್ಮನೆ ಅನುಗ್ರಹ ನಿಲಯ. ಐ ಆಮ್ ರೈಟ್? ಹೌದು. ಬಟ್ ಹೂ ಆರ್ ಯು? ಅರೆ, ನಿಮ್ಮನೆ 17/5. ಐ ಆಮ್ ರೈಟ್? ಓ ಹೌದು. ನೀವ್ಯಾರು?
ನಿಮ್ ತಾಯಿ ಸರಸ್ವತಿ, ನಿಮ್ ತಂದೆ ಲೇಟ್ ಶ್ರೀನಿವಾಸ್. ಐ ಆಮ್ ರೈಟ್. ಇದು ಬಾಟಾ ಚಪ್ಲಿ. Is it right? ಇವಾಗ ನೀವ್ ಯಾರು ಅಂತ ಹೇಳ್ದೆ ಹೋದ್ರೆ ಈ ಬಾಟಾ ಚಪ್ಲಿ ಕಿತ್ತೋಗೋರ್ಗು ಹೊಡಿತೀನಿ. ಹೇಳ್ದೆ ಅಲ್ವಾ? ಏಯ್, ಹೇಗೆ ಸಾಧು ನನ್ ತಂಗಿ? ಅಯ್ಯಪ್ಪ ಸವಾಸನೆ ಬೇಡ, ನಮಸ್ಕಾರ. ಏನಪ್ಪ ಇದೆಲ್ಲ? ಏನಿಲ್ಲಮ್ಮ, ಒಂದ್ ಚಿಕ್ಕ ಜೋಕ್ ಅಷ್ಟೇ. ಅಮ್ಮ, ಇವರೆಲ್ಲ ನನ್ನ ಫ್ರೆಂಡ್ಸು. ಸಾಧು, ನಮಸ್ಕಾರ. ದತ್ತ, ಮನೋಹರ, ರಾಜು, ರಶ್ಮಿ. ಸರಿ, ನೀವೆಲ್ಲ ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ಅಯ್ಯೋ ಅದೆಲ್ಲ ಏನು ಬೇಡ. ಯಾಕೆ? ಕಾಫಿ